कल्पसिद्धिप्रदायकाय ಗುರುಗಳೆಲ್ಲೂ ಹೇಳಿಲ್ಲ ಮೈ ಮೇಲೆ ನೀನು ಎಲ್ಲೆಲ್ಲಾದ್ರೂ ಹಾಕಿಸ್ಕೊಂಡು ನನ್ನನ್ನು ತೋರಿಸ್ಕೊಂಡು ಓಡಾಡುವಂತ. ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರ. ಅದಕ್ಕೆ ನೋಡಿ ದೇವ್ರನ್ನ ನಾವು ಇಟ್ಟು ಎಲ್ಲಾ ಗುರುಗಳನ್ನ ಎಲ್ಲದ್ರಲ್ಲಿ ಇಟ್ಟು ಪೂಜೆ ಮಾಡಕ್ಕಾಗಲ್ಲ. ನಾನು ಎಲ್ಲಾರ್ಗು ಹೇಳ್ತೀನಿ, ಅದಕ್ಕೆ ಗುರುಗಳದೆಲ್ಲ ಹಾಕಿಸ್ಕೋಬಿಡಿ, ರಾಯರ್ದ ಫೋಟೋ ಅಲ್ಲ, ಅದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಆಗೋಗ್ಬಿಡುತ್ತೆ. ಗುರುಗಳು ಬಿಡಲ್ಲ, ನಾವೇನೇ ತಪ್ಪು ಮಾಡಿದ್ರು ನಮ್ಗೆ ದಂಡನೆ ಕೊಟ್ಟೇ ಕೊಡ್ತಾರೆ. ಎಲ್ಲೇ ಇದ್ರು ಸ್ಮರಣೆ ಮಾಡ್ಬೋದು ಅಂತ ದೇವರೇ ನಮ್ಗೆ ಇದು ಪರ್ಮಿಷನ್ ಕೊಟ್ಟಿದ್ದಾನೆ. ಅದೇನಂದ್ರೆ ಒಂದು ಶ್ರೀರಾಮ ಶ್ರೀಕೃಷ್ಣ, ಸೊ ಅದು ಎಲ್ಲಿ ಬೇಕಾದ್ರೂ ನಾವು ಅದನ್ನ ಸ್ಮರಣೆ ಮಾಡ್ತಾ ಇರ್ಬೋದು. ಆರ್ಟಿಸ್ಟ್ಗೂ ಗೊತ್ತಿಲ್ಲ, ಅವ್ನ ಹಾಕಿಸ್ಕೊಳ್ಳೋನ್ಗೂ ಗೊತ್ತಿಲ್ಲ, ಅವಾಗ ಕ್ಷಮಾಪಣೆ ಇರುತ್ತೆ. ಆದ್ರೆ ಈ ಗುರುಗಳ ಡಿವಿಷನ್ ಅಲ್ಲಿ ಆತರ ಇಲ್ಲ. ಸೊ ಇತ್ತೀಚೆಗೆ ಇನ್ನೊಂದೇನಾಗಿದೆ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾವು, ಇದು ದೇವ್ರ ಫೋಟೋ ಯಾವ್ದು ಯಾವ್ದು ಏನು ಅಂದ್ಬಿಟ್ಟು. ಈಗ ಶಿವಾದ್ ಮಾತಾಡೋದು, ಬೇರೆ ಬೇರೆ ದೇವ್ರಗಳ ಬಗ್ಗೆ ಮಾತಾಡೋದು. ಇನ್ನೊಂದು ಜಾಸ್ತಿ ಜನಗಳು ಇಷ್ಟಪಟ್ಟು ಹಾಕ್ಸ್ಕೊಳ್ಳೋದು, ಪ್ರೀತಿಯಿಂದ ಹಾಕ್ಸ್ಕೊಳ್ಳೋದು, ಒಂದು ಭಕ್ತಿಯಿಂದ ಹಾಕ್ಸ್ಕೊಳ್ಳೋದು ಬಂದ್ಬಿಟ್ಟು ರಾಯರದು. ಹೌದೌದು. ಸೊ ರಾಯರದು ಒಬ್ರು ಕಲರ್ ಹಾಕ್ಸ್ಕೊಂಡಿರ್ತಾರೆ, ಫುಲ್ ಕಲರ್ ಪಿಕ್ಚರ್. ಹೌದೌದು. ಇನ್ನೊಬ್ರು ಮಾಮೂಲಿಗೆ ಗ್ರೀನ್ ಬರುತ್ತಲ್ಲ, ಬ್ಲಾಕ್ ಅಂಡ್ ವೈಟ್. ಹೌದು. ಸೊ ಆತರ ಇರುತ್ತೆ. ಸೊ ಅದು ಈಗ ರಾಯರದನ್ನ ಹಾಕಿಸ್ಕೊಂಡ್ರೆ ಅದು ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ನೋಡಿ. ನಾವು ಈ ನಮ್ಮ ಹತ್ರ ಫಸ್ಟ್ ಒಬ್ರು ಪ್ರಖ್ಯಾತ ನಟ ಒಬ್ರು ಬಂದ್ರು. ಅವ್ರು ಬಂದ್ಬಿಟ್ಟು ನಮ್ಗೆ ರಾಯರ್ದ ಬೃಂದಾವನ ಫೋಟೋ ನಮ್ ಕೈ ಮೇಲೆ ಹಾಕ್ಬೇಕು ಅಂತ ತುಂಬಾ ವರ್ಷಗಳ ಹಿಂದೆ ಬಂದ್ರು. ಒಂದು 15-16 ವರ್ಷದ ಮುಂಚೆನೆ ಬಂದವ್ರು ಕೇಳಿದ್ರು. ಅವ್ರ ಹೆಸರು ರಿವೀಲ್ ಮಾಡ್ಬೋದಾ? ಇಲ್ಲ ಬೇಡ. ಅಲ್ಲಲ್ಲ, ಏನಂತ ಅಂದ್ರೆ ಇದೇನ ಬೇರೆ ಕೆಲ್ಸಕ್ಕೆ ಬಂದಿಲ್ವಲ್ಲ ಪಾಪ. ಇಲ್ಲ, ಟಾಟಾ ಅವರು ಹೇಳಿದ್ರು ಅವ್ರು, ಅದಕ್ಕೋಸ್ಕರ ಸರಿ. ಹಾಗಾಗಿ ಅವ್ರ ಹೆಸರು ಎಲ್ಲರಿಗೂ ಅರ್ಥ ಆಗಿರುತ್ತೆ, ಯಾರ ಹೆಸರು ಹೇಳಿ ಯಾರ ಹೆಸರನ್ನ ಹೇಳ್ತಾ ಇಲ್ಲ ಅಂದ್ಬಿಟ್ಟು. ಅವರೇ ಫಸ್ಟ್ ಬೃಂದಾವನದ ಫೋಟೋ ಹಾಕಿಸ್ಕೊಂಡಿದ್ದು. ಅಂದ್ರೆ ನಟಗಳಲ್ಲಿ ರಾಯರ್ದ ಟ್ಯಾಟು ಅವರೇ ಹಾಕಿಸ್ಕೊಂಡಿದ್ದು ಫಸ್ಟ್. ಬೃಂದಾವನ ಹಾಕಿಸ್ಕೊಂಡಿದ್ದು ಅವರೇ. ಪ್ರಖ್ಯಾತ ನಟಗಳಲ್ಲಿ ಗುರುಗಳದ್ದು ಹಾಕಿಸ್ಕೊಂಡಿದ್ದು ಅವರೇ. ಸೊ ಅವಾಗ ಅವ್ರು ಬಂದು ಕೇಳಿದ್ರು ನಮ್ನ, ನೀವ್ ಹಾಕ್ತೀರಾ ಅಂತ. ಅವಾಗ ನಾವ್ ಹೇಳಿದ್ವಿ ಇಲ್ಲ, ಹಾಕಕ್ಕಾಗಲ್ಲ ಅಂತ. ಅವ್ರು ಕೇಳಿದ್ರು ಯಾಕೆ ಅಂತ. ಇಲ್ಲ, ನಮ್ ಗುರುಗಳ ಆದೇಶ ಇದೆ, ನಮ್ ಗುರುಗಳು ಹೇಳಿದ್ರು ಹಾಕ್ಬೇಡ ಅಂತ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಥೈಲ್ಯಾಂಡ್ ಅಲ್ಲಿ ಹೋಗಿ ಹಾಕಿಸ್ಕೊಂಡ್ರು ಅದನ್ನ. ಆಮೇಲಿಂದ ನನಗೂ ತುಂಬಾ ಜನ ಬಂದು ಕೇಳಿದ್ರು ರಾಯರ್ದು ಹಾಕಿ, ಆಮೇಲೆ ಬೇರೆ ಗುರುಗಳದ್ದು ಯಾರ್ಯಾರ್ದು ಹಾಕಿ ಅಂತ. ನಾವ್ ಹೇಳ್ತಾ ಇದ್ವಿ ಇಲ್ಲ, ಹಾಕ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ವಿ. ಅವಾಗ ಅವ್ರು ಕೇಳೋರು ಯಾಕೆ ಅಂತ. ರೀಸನ್ ಏನ್ ಸರ್, ಏನಕ್ಕೆ ಹಾಕಿಸ್ಬಾರ್ದು? ಅದೇನಂದ್ರೆ ನಾವು ಹೋಗ್ಬಿಟ್ಟು ಯಾರು ಈ ಪಂಡಿತರ ಧಾರ್ಮಿಕ ಪಂಡಿತರನ್ನ ಕೇಳಿದ್ವಿ, ಯಾಕೆ ಏನದು ಯಾಕೆ ಹಾಕಬಾರ್ದು ನಾವು ಅಂತ. ಅವಾಗ ಅವ್ರು ಸಿಂಪಲ್ ಲಾಜಿಕ್ ಒಂದು ಹೇಳಿದ್ರು, ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರು ಏನಂದ್ರು ಅಂದ್ರೆ, ದೇವ್ರಿಗೆ ನಾವು ಮನುಷ್ಯ ಯಾರು ಲೆಕ್ಕ ಇಲ್ಲ. ಅಂದ್ರೆ ಮನುಷ್ಯರೆಲ್ಲ ಒಂಥರ ಮಕ್ಳು ಇದ್ದಂಗ. ಅವ್ರಿಗೆ ಏನನ್ನ ತಪ್ಪು ಮಾಡ್ತಾ ಇರ್ತಾರೆ, ಆತರ ಅಲ್ಲ. ಸರ್, ನೀವು ದೇವ್ರದ್ದು ಏನೇನೋ ಟ್ಯಾಟುಗಳು ಹಾಕಿಸ್ಕೋತೀರಾ. ಒಂದ್ ಪಕ್ಷ ಏನಂದ್ರೆ, ದೇವರುಗಳು ಕ್ಷಮಿಸೋ ಸ್ವಭಾವದಲ್ಲಿ ಇರ್ತಾರೆ. ಅವ್ರಿಗೆ ಗೊತ್ತು ಮನುಷ್ಯ ಅಶಕ್ತ, ಅವನೇನು ಮಾಡಕ್ಕಾಗಲ್ಲ ಅಂತ. ಸೊ ನೀವ್ ಹೇಳ್ತಾ ಇರೋದು, ದೇವ್ರು ನಾವ್ ಏನೇ ಕೆಟ್ಟದ್ದು ಒಳ್ಳೇದು ಮಾಡಿದ್ರೆ ದೇವ್ರಿಗೆ ಕ್ಷಮಿಸೋ ಗೊತ್ತಿಲ್ಲದೆ ಮಾಡಿದಾರೆ ಇವರು ಅನ್ನೋ ಒಂದು ಮನೋಭಾವದಿಂದ ಕ್ಷಮಿಸ್ತಾರೆ. ಇವಾಗ ಯಾರೋ ಒಬ್ಬ ಗೊತ್ತಿಲ್ಲ, ಏನೋ ಒಂದ್ ಮಂತ್ರ ಹಾಕಿಸ್ಕೊಂಡ್ಬಿಟ್ಟ, ಅವನಿಗೇನೋ ಇಷ್ಟ ಅನ್ಬಿಟ್ಟು ಒಂದು ಶಿವನ್ ಮಂತ್ರ ಹಾಕಿಸ್ಕೊಂಡ್ಬಿಟ್ಟ. ಅದು ಹಾಕಿಸ್ಕೋಬಾರ್ದು, ಮೈ ಮೇಲೆ ಇರಬಾರ್ದು ಆ ಮಂತ್ರ. ಅದನ್ನ ಹಾಕಿಸ್ಕೊಂಡ್ಬಿಟ್ಟ ಅಂತ ಇಟ್ಕೊಳ್ಳಿ. ಅವ್ನಿಗೆ ಗೊತ್ತಿಲ್ಲದೆ ಹಾಕಿಸ್ಕೊಂಡ್ಬಿಟ್ಟ, ಆರ್ಟಿಸ್ಟ್ಗೂ ಗೊತ್ತಿರಲಿಲ್ಲ, ಹಾಕಿಸ್ಕೊಂಡ್ಬಿಟ್ಟ. ಆವಾಗ ದೇವರು ಕ್ಷಮಿಸ್ತಾನೆ. ಅಥವಾ ಅವ್ನ ಆರ್ಟಿಸ್ಟ್ ಗೊತ್ತಿತ್ತು, ಆರ್ಟಿಸ್ಟ್ ಹೇಳ್ದ ಹಾಕಿಸ್ಕೋಬೇಡ ಅಪ್ಪ, ಇನ್ನು ಹಾಕಿಸ್ಕೋಬೇಡ, ಇದು ತುಂಬಾ ಹುಷಾರಾಗಿರ್ಬೇಕು, ಏನೋ ಅದಕ್ಕೆ ಆಮೇಲೆ ಏನೋ ನಿಯಮಗಳಿದ್ರೆ ಅದು ಫಾಲೋ ಮಾಡ್ಬೇಕಾಗತ್ತೆ, ಆರ್ಟಿಸ್ಟ್ ಅಡ್ವೈಸ್ ಮಾಡ್ದ ಅಂದ್ರೂ ಹಾಕಿಸ್ಕೊಂಡ. ಅವಾಗ ಅವ್ನ್ ತಪ್ಪು, ಆ ನೆಗೆಟಿವ್ ಎನರ್ಜಿ ಇರುತ್ತೆ, ಸೈಡ್ ಎಫೆಕ್ಟ್ ಇರುತ್ತೆ, ಅವ್ನ ಅನುಭವಿಸ್ಬೇಕಾಗತ್ತೆ. ಇಬ್ರು ಗೊತ್ತಿಲ್ಲದೆ, ಆರ್ಟಿಸ್ಟ್ಗೂ ಗೊತ್ತಿಲ್ಲ, ಅವ್ನ ಹಾಕಿಸ್ಕೊಳ್ಳೋನ್ಗೂ ಗೊತ್ತಿಲ್ಲ, ಅವಾಗ ಕ್ಷಮಾಪಣೆ ಇರುತ್ತೆ. ಆದ್ರೆ ಈ ಗುರುಗಳ ಡಿವಿಷನ್ ಅಲ್ಲಿ ಆತರ ಇಲ್ಲ ನೋಡಿ. ಗುರುಗಳ ಡಿವಿಷನ್ ಗುರುಗಳ ಡಿವಿಷನ್ ಏನಂದ್ರೆ, ಅವ್ರು ಸ್ಟ್ರಿಕ್ಟ್. ಅವ್ರದ್ದು ಏನವರು ನಮ್ಮನ್ನ ತಿದ್ದೋದೇ ಅವ್ರದ್ದು ಜವಾಬ್ದಾರಿ, ಮನುಷ್ಯರನ್ನ ತಿದ್ದೋದೇ ಗುರುಗಳ ಜವಾಬ್ದಾರಿ. ಸೊ ಗುರುಗಳು ಎಲ್ಲೂ ಹೇಳಿಲ್ಲ, ನನ್ನನ್ನು ಹಾಕಿಸ್ಕೊಂಡು ನಿನ್ ಮೈ ಮೇಲೆ ನೀನು ಎಲ್ಲೆಲ್ಲ ಹಾಕಿಸ್ಕೊಂಡು ನನ್ನನ್ನು ತೋರ್ಸ್ಕೊಂಡು ಓಡಾಡು ಅಂತ. ಗುರುಗಳು ಅದಕ್ಕೆ ಆದೇಶನೇ ಕೊಟ್ಟಿಲ್ಲ. ಅದಕ್ಕೆ ನೋಡಿ, ದೇವ್ರನ್ನ ನಾವು ಇಟ್ಟು ಎಲ್ಲಾ ಗುರುಗಳನ್ನ ಎಲ್ಲಂದ್ರಲ್ಲಿ ಇಟ್ಟು ಪೂಜೆ ಮಾಡಕ್ಕಾಗಲ್ಲ. ಗುರುಗಳಿಗೆ ಒಂದು ಪೀಠ ಅಂತ ಇರುತ್ತೆ, ಸ್ಥಾನಮಾನ ಇರುತ್ತೆ, ಅಲ್ಲೇ ಇಟ್ಕೋಬೇಕು. ಅವ್ರನ್ನ ಅಷ್ಟೇ ಮರ್ಯಾದೆಯಿಂದ ನಮ್ ಗುರುಗಳನ್ನ ಕಾಪಾಡ್ಕೋಬೇಕು. ಹಾಗೆ ಇವಾಗ ನೋಡಿ, ರಾಯರ್ದು ಒಬ್ರು ಯಾರೋ ಲೇಡೀಸ್ ರಾಯರ್ದು ಫೋಟೋನ ಅವ್ರ ಎದೆ ಮೇಲೆ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಆತರ ಎಲ್ಲ ಹಾಕಿಸ್ಕೊಂಡು ಅವ್ರಿಗೆ ಅವಮಾನ ಮಾಡೋದು ನಾವು. ಗುರುಗಳನ್ನ ಎಲ್ಲಂದ್ರಲ್ಲಿ ಹಾಕಿಸ್ಕೊಂಡ್ಬಿಟ್ಟು ನಮ್ ಫ್ರೀಡಮ್ ಆಫ್ ಚಾಯ್ಸ್ ಅನ್ಬಿಟ್ಟು ನಾವು ನಮ್ ಗುರುಗಳನ್ನೇ ನಾವು ಅವಮಾನ ಮಾಡ್ತಾ ಇರೋದು. ನಾನು ಎಲ್ಲಾರ್ಗು ಹೇಳ್ತೀನಿ, ಅದಕ್ಕೆ ಗುರುಗಳದೆಲ್ಲ ಹಾಕಿಸ್ಕೋಬಿಡಿ, ರಾಯರ್ದ ಫೋಟೋ ಅಲ್ಲ, ಅದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಆಗೋಗ್ಬಿಡುತ್ತೆ. ಆಮೇಲೆ ನೀವು ಒಳ್ಳೇದಾಗೋದಲ್ಲ, ಅದರಿಂದ ಕೆಟ್ಟದಾಗೋಗ್ಬಿಡುತ್ತೆ. ಗುರುಗಳು ಕೋಪಿಸ್ಕೊಂಡ್ಬಿಡ್ತಾರೆ ನಿಮ್ ಮೇಲೆ. ಇವ್ ನೋಡಿ, ನನಗೆ ಏನ್ ಮರ್ಯಾದೆ ಕೊಡ್ಬೇಕು ಕೊಡದೆ ಇವ್ರ ಮೈ ಮೇಲೆ ಹಾಕೊಂಡಲ್ಲ ನಮ್ಮನ್ನ ತಿರ್ಗಾಡ್ತಾ ಎಲ್ಲಂದ್ರಲ್ಲಿ ಕೇರ್ಲೆಸ್ ಆಗಿ ಅಂತ ವ್ಯಾಲ್ಯೂ ಕೊಡದೆ. ಆಮೇಲೆ
ಆಮೇಲೆ ನೋಡಿ, ನಾವು ಮನುಷ್ಯರದ್ದು ಏನಂದ್ರೆ ಒಂದು ಗುಣ ಇದೆ, ದಿನದಲ್ಲಿ ಸಾವಿರಾರು ತಪ್ಪುಗಳು ಗೊತ್ತಿಲ್ದೇನೋ ಗೊತ್ತಿದ್ದೋ ನಡೆಯುತ್ತೆ. ಕೇಳೋಣ ಅಂತ ಇದ್ದೆ. ಗೊತ್ತಿದ್ದೋ ಗುರುಗಳು ಯಾಕೆ ಬೇಜಾರು ಮಾಡ್ಕೊಂತಾರೆ ಅಲ್ವಾ, ಯಾಕೆ ಕೋಪ ಬರುತ್ತೆ ಅವ್ರಿಗೆ? ಹೌದು ನೋಡಿ, ಅದಕ್ಕೆ ಗುರುಗಳು ಗೊತ್ತು. ಮನುಷ್ಯ ಇವ್ನು ನಮ್ ಶಿಷ್ಯ, ಇವನು ಏನ್ ಬೇಕೋ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಂಬಾ ತಪ್ಪುಗಳು ಮಾಡ್ತಾನೆ, ಆಯ್ತಾ. ನಾವು ತಪ್ಪು ಮಾಡಿದಾಗ ಒಪ್ಪಸಕ್ ಯಾರ ಹತ್ರ ಹೋಗ್ತೀವಿ? ಗುರುಗಳನ್ನೇ. ಅದೇ ಗುರುಗಳನ್ನ ಮೈ ಮೇಲೆ ಇಟ್ಕೊಂಡ್ಬಿಟ್ಟು ನೀವು ತಪ್ಪು ಮಾಡ್ತಾ ಇದ್ರೆ ಗುರುಗಳು ಕ್ಷಮಿಸ್ತಾರ ನಿಮ್ಮನ್ನ ಹೇಳಿ? ಗೊತ್ತಿದ್ದು ನೀವು ರಾಯರನ್ನ ಮೈ ಮೇಲೆ ಹಾಕೊಂಡ್ಬಿಟ್ಟು ಗೊತ್ತಿದ್ದೋ ಯಾರಿಗೋ ಒಂದ್ ತಪ್ಪು ಮಾಡಿದ್ರೆ ಬಿಡ್ತಾರ ಅವ್ರು? ನಿಮ್ಮನ್ನ ಚೆನ್ನಾಗಿ ಪನಿಷ್ಮೆಂಟ್ ಕೊಡ್ತಾರೆ. ಅದಕ್ಕೋಸ್ಕರ ಗುರುಗಳದ್ದು ಏನ್ ಮಾಡಿದ್ರು ಹಾಕಿಸ್ಕೋಬಾರ್ದು. ಅಲ್ಲಿಗೂ ನಮ್ ಕಡೆ ಒಬ್ರು ಬಂದು ಕೇಳಿದ್ರು, ಇವ್ರು ರಾಯರ್ಗೆ ನಮ್ಗೆ ಭಕ್ತಿ, ನಾನು ಯಾವಾಗ್ಲೂ ರಾಯರ್ನ ಸ್ಮರಣೆ ಮಾಡ್ತಾ ಇರ್ಬೇಕು. ಅಂದ್ರೆ ರಾಯರ್ನ ಸ್ಮರಣೆ ಮಾಡ್ತಾ ಇರ್ಬೇಕು ಅಂದ್ರೆ ರಾಯರ್ ನಮ್ ಜೊತೆಗಿದ್ದಾರೆ, ಅವ್ರ ಭಕ್ತಿ ನಮ್ ಜೊತೆಗಿದೆ, ಅವ್ರು ನಮ್ಮನ್ನ ಸದಾ ರಕ್ಷಣೆ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಅವಾಗ ಹೇಳ್ದೆ, ಅವ್ರ ಹೆಸರು ಹಾಕಿಸ್ಕೊಳ್ಳಿ, ಶ್ರೀ ರಾಘವೇಂದ್ರಾಯ ನಮಃ, ಅಥವಾ ಅವ್ರದೇ ಹಸ್ತಾಕ್ಷರ, ಅವ್ರದೊಂದು ಸಿಗ್ನೇಚರ್ ಇದೆ, ಅದ್ ಹಾಕಿಸ್ಕೊಳ್ಳಿ. ಅಂದ್ರೆ ಅವ್ರ ಹಸ್ತ ಬರಹ, ಅಂದ್ರೆ ಅದನ್ನ ಸಾಕ್ಷಿ ಇಟ್ಕೊಂಡಿದ್ರೆ ಆವಾಗ್ಲೂ ತಪ್ಪು ಮಾಡ್ಬಿಡ್ಬೋದು. ಅಲ್ಲ, ನಿಮ್ಗೆ ಅರಿವು ಇರ್ಬೇಕು, ರಾಯರಿದ್ದಾರೆ, ಗುರುಗಳು ನೋಡ್ತಾ ಇದಾರೆ, ನಾನು ಮಾಡ್ತಾ ಇರೋ ತಪ್ಪನ್ನ ನಾನು ಮಾಡಬಾರ್ದು, ಬೇರೆಯವ್ರಿಗೆ ನೋವು ಕೊಡಬಾರ್ದು, ಬೇರೆಯವ್ರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋ ಒಂದು ಪರಿಜ್ಞಾನ ಇಟ್ಕೋಬೇಕು. ಅದೇ ರೀತಿ ದೇವ್ರದ್ದು ಹಾಕಿಸ್ಕೊಂಡಾಗ್ಲೂ ಇರ್ಬೇಕು. ಬಟ್ ಏನಂದ್ರೆ ಈ ತರ ಮಂತ್ರ ಗಿಂತ್ರ ಅದೆಲ್ಲ ಯಾವ್ದೋ ನಿಷೇಧ, ಹಾಕಿಸ್ಕೊಳ್ಳೇಬಾರ್ದು. ಗುರುಗಳದ್ದು ಫೋಟೋ ಆಗ್ಲಿ ಅಥವಾ ಗುರುಗಳದ್ದು ಇದಾಗ್ಲಿ, ಪೂರ್ತಿ ಬೃಂದಾವನದ ಪಿಕ್ಚರ್ ಆಗ್ಲಿ, ಅದನ್ನೆಲ್ಲ ಹಾಕಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾವ್ದಂದ್ರೆ ಗುರುಗಳು ಬಿಡಲ್ಲ, ನಾವೇನೇ ತಪ್ಪು ಮಾಡಿದ್ರು ನಮ್ಗೆ ದಂಡನೆ ಕೊಟ್ಟೇ ಕೊಡ್ತಾರೆ. ನನ್ನನ್ನು ಇಟ್ಕೊಂಡು ನೀನ್ ಮಾಡ್ತಾ ಇದ್ಬಿಟ್ಟು ದಂಡನೆ ಇನ್ನ ಚೆನ್ನಾಗಿ ಡಬಲ್ ಕೊಡ್ತಾರ ಅವಾಗ. ಸೊ ಒಂದ್ ರೀತಿ ಗುರುಗಳು ಅವ್ರದ್ದು ಏನೇ ಹೌದು, ಅವ್ರ ಹೆಸರು ಹೇಳ್ಕೊಂಡು ಏನೋ ಮಾಡೋದಿರ್ಲಿ ಅಥವಾ ಬೇರೆ ಬೇರೆ ತರ ಉಪಯೋಗಿಸ್ಕೊಂತಾರಲ್ಲ, ಹೌದು ಮಾಡಬಾರ್ದು. ಸೊ ಅವ್ರಿಗೆ ಅಲ್ಲೇ ಒಂದು ಹೌದು ಸೈಡ್ ಅವಾಗ ಹೆಚ್ಚಿಸ್ತಾ ಇರ್ತಾರೆ. ಹೌದು ಅಲ್ಲಿ ಪನಿಷ್ಮೆಂಟ್ ನಡೀತಾ ಇರುತ್ತೆ. ಆವಾಗಲೇ ತಪ್ಪು ಮಾಡಿದಾಗ್ಲೇ ತಕ್ಷಣನೇ ಪನಿಷ್ಮೆಂಟ್ ನಡೀತಾ ಇರುತ್ತೆ ಅವ್ರಿಗೆ. ಅದಕ್ಕೆ ರೆಡಿ ಆಗಿದ್ರೆ ಹಾಕಿಸ್ಕೋಬಹುದು, ಅದಕ್ಕೆ ರೆಡಿ ಆಗಿದ್ರೆ ಹಾಕಿಸ್ಕೋಬಹುದು. ಪನಿಷ್ಮೆಂಟ್ ತಗೊಳಕ್ ರೆಡಿ ಆಗಿದ್ದೀರಪ್ಪ ಅಂತ ಬೇಕಾದ್ರೆ ಹಾಕಿಸ್ಕೋಬಹುದು. ಇಲ್ದೇರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ರಾಯರದಾಗ್ಲಿ ಬೇರೆ ಗುರುಗಳದಾಗ್ಲಿ ಏನ್ ಮಾಡಿದ್ರು ಸ್ಕಿನ್ ಮೇಲೆ ಹಾಕಿಸ್ಕೋಬಾರ್ದು. ಅವ್ರು ನೀವು ತಪ್ಪು ಮಾಡಿದ್ರೆ ಬಿಡಲ್ಲ, ಜೊತೆಗೆ ಇಟ್ಕೊಂಡು ನೀವು ಅವ್ರನ್ನ ಜೊತೆಗೆ ಇಟ್ಕೊಂಡು ತಪ್ಪು ಮಾಡ್ತೀನಿ ಅಂದ್ರೆ ಅವ್ರು ಏನ್ ಮಾಡಿದ್ರು ಬಿಡಲ್ಲ. ಅದರಿಂದ ಸೈಡ್ ಎಫೆಕ್ಟ್ ಅಲ್ಲಿ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ನೋಡಿ, ಹಾಕಿಸ್ಕೊಂಡ್ ಆದ್ಮೇಲೆ ಏನೇನೋ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ ಅವ್ರಿಗೆಲ್ಲ ತೊಂದರೆಗಳು. ಅದಕ್ಕೆ ತುಂಬಾ ಹುಷಾರಾಗಿರ್ಬೋದು, ಇರ್ಬೇಕು. ಅವ್ರ ತಂಟೆಗೆ ಹೋಗ್ಲೇಬಾರ್ದು, ಗುರುಗಳ ಡಿವಿಷನ್ ತಂಟೆಗೆ ಹೋಗ್ಬಾರ್ದು. ಅದಕ್ಕೆ ಯಾವುದೇ ಗುರುಗಳಾಗ್ಲಿ ಅವ್ರ ತಂಟೆ ಡಿವಿಷನ್ ಟ್ಯಾಟು ಹಾಕಿಸ್ಕೊಳ್ಳೋದಾಗ್ಲಿ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ತುಂಬಾ ಹುಷಾರಾಗಿರಿ. ಎಸ್ಪೆಷಲಿ ರಾಯರ್ನ ಇಷ್ಟಪಡೋರು ಮತ್ತೆ ಪೂಜಿಸೋರು ತುಂಬಾ ಕೋಟ್ಯಾಂತರ ಜನ. ಹೌದು ಈಗ ಪೂಜಿಸ್ತೀರಾ, ನಾನು ಪೂಜಿಸ್ತೀನಿ, ಎಲ್ಲಾರು ಪೂಜಿಸ್ತಾರೆ. ಸೊ ರಾಯರು ನಡ್ಕೊಂಡು ಹೋಗಿದ್ ದಾರಿನಲ್ಲಿ ಹೋಗೋದಿದ್ರೆ ಮಾತ್ರ ಹಾಕಿಸ್ಕೊಳ್ಳಿ. ಹೌದು ಇಲ್ಲ ಅಂದ್ರೆ ದಯವಿಟ್ಟು ಯಾರು ಏನೋ ಖುಷಿ ಪಡಿಸೋದಿಕ್ಕೆ, ಯಾರೋ ತೋರಿಕೆ ಮಾಡಲಿಕ್ಕೆ ಅದನ್ನ ಮಾಡ್ಬೇಡಿ. ನಿಮ್ದು ಏನಿದೆ ನಿಮ್ಮ ಹೃದಯದೊಳಗಡೆ ಇಟ್ಕೊಳ್ಳಿ, ಫೋಟೋ ಹಾಕೊಳ್ಳಿ. ಹೌದು ಕರೆಕ್ಟ್. ನೋಡಿ, ಅದಕ್ಕೆ ರಾಯರು ರಾಮದೇವರ ಭಕ್ತರು, ಆಮೇಲೆ ಪ್ರಾಣದೇವರ ಭಕ್ತರು ರಾಯರು. ಅದಕ್ಕೆ ಇವಾಗ ಅವ್ರಿಬ್ರು ಪ್ರಾಣದೇವರು ರಾಯರು ಯಾರನ್ನ ಪೂಜೆ ಮಾಡ್ತಾರೆ? ರಾಮದೇವ್ರ ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ನೀವು ಶ್ರೀರಾಮ ಅಂತ ಹಾಕಿಸ್ಕೊಂಡ್ರು ರಾಯರ ಭಕ್ತಿ ತೋರಿಸ್ತೀರಾ. ಸೊ ಶ್ರೀರಾಮ ಅಂತ ಹಾಕಿಸ್ಕೋಬಹುದು ಟ್ಯಾಟೂನ. ಸೊ ಇವಾಗ ಏನಂದ್ರೆ ಕಲಿಯುಗದಲ್ಲಿ ಎರಡು ದೇವರದು ಏನಪ್ಪಾ ಎಲ್ಲೇ ಇದ್ರು ಸ್ಮರಣೆ ಮಾಡ್ಬೋದು ಅಂತ ದೇವರೇ ನಮ್ಗೆ ಇದು ಪರ್ಮಿಷನ್ ಕೊಟ್ಟಿದ್ದಾನೆ. ಅದೇನಂದ್ರೆ ಒಂದು ಶ್ರೀರಾಮ, ಶ್ರೀಕೃಷ್ಣ. ಸೊ ಅದು ಎಲ್ಲಿ ಬೇಕಾದ್ರೂ ನಾವು ಅದನ್ನ ಸ್ಮರಣೆ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ಅದ್ ನಮ್ ಕೈ ಮೇಲೆ ಇದ್ರು ಅದನ್ನ ನೋಡಿದಾಗ ನಮಗ್ ಮನಸ್ಸು ಸ್ಮರಣೆ ಆಗತ್ತೆ. ಸೊ ರಾಯರ ಪೂಜೆ ಮಾಡ್ತಾ ಇರೋದು ರಾಮದೇವ್ರನ್ನೇ. ಅದಕ್ಕೆ ಸೊ ಶ್ರೀರಾಮ ಅಂತ ಹಾಕಿಸ್ಕೊಂಡ್ರು ನೀವು ರಾಯರಿಗೆ ಭಕ್ತಿ ಪೂರ್ವಕವಾಗಿ ಹಾಕಿಸ್ಕೊತೀರಾ. ಸೊ ಅದೇ ಭಕ್ತಿನ ಅಲ್ಲಿ ತೋರಿಸ್ಬೋದು ನೀವು. ಸೊ ಗುರುಗಳು ಯಾವ ದೇವ್ರನ್ನ ಇಷ್ಟಪಡ್ತಾ ಇದ್ರು ಅದನ್ನ ನೀವು ಇಷ್ಟಪಟ್ರೆ ಎಲ್ಲಾರ ಆಶೀರ್ವಾದನೂ ಸಿಗುತ್ತೆ. ಸೊ ಗುರುಗಳನ್ನ ಮಾತ್ರ ನೀವು ಹುಷಾರಾಗಿ ನೋಡ್ಕೊಂಡು ಟಚ್ ಮಾಡಕ್ ಹೋಗ್ಬೇಡಿ. ಗುರುಗಳನ್ನ ಎಷ್ಟು ಹುಷಾರಾಗಿ ನೋಡ್ಕೊಂತೀರೋ ಅಷ್ಟು ಒಳ್ಳೇದು. ಹೌದು ಎಲ್ಲಾ ಕಡೆ ಹಾಕ್ಸಕ್ ಹೋಗ್ಬಾರ್ದು ಅವ್ರ ಟ್ಯಾಟೂನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.